ಒಂದು ಡಾಟ್ ಇಟ್ಟು ಅದನ್ನು ಗುರುತಿಸಿ ಅದನ್ನು ಏನಂತ ಅಂತ ಬೇರೆ ಕಡೆ ಬರೀಬೇಕು. ಆ ಥರ ಬರೆದು ಒಂದು ದೊಡ್ಡ ಮಾರ್ಕ್ ಮಾಡಬೇಕು. ಸರಿ. ಇಂಡಿಯಾ ಮ್ಯಾಪ್ನ ಎಲ್ಲ ಆ ಥರನೇ ಮಾಡಿರ್ತಾರೆ. ಸರಿ. ಈ ಮ್ಯಾಪ್ ಮಾಡಿದ್ಯಲ್ಲ, ನಿನ್ನ ಮ್ಯಾಪಲ್ಲಿ ಏನೇನಿದೆ ತೋರಿಸು ನೋಡಿ. ಇದು ನನ್ನ ಮ್ಯಾಪು. ಇದು ನನ್ನ ಸ್ಕೂಲ್ ಕ್ಲಾಸ್ ರೂಮ್ಸು. ಇದು ಲೈಬ್ರರಿ ಆದಮೇಲೆ ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಇರ್ತಲ್ಲ ಅದು. ಇದು ಗೇಟು. ಇದು ಅಲ್ಲೊಂದು ಹುಣಸೆ ಮರ ಇದೆ ಅದು. ಆಮೇಲೆ ಇದು ರೋಡ್ ಇದು. ಆಮೇಲೆ ಅಲ್ಲಿ ನಾವೊಂದು ಹಳೆ ಸ್ಕೂಲಲ್ಲಿ ಇದ್ವಿ. ಹಳೆ ಸ್ಕೂಲಲ್ಲಿ ಹೇಳ್ಬೇಕಾದ್ರೆ ಅದನ್ನ ಈಗ ಲ್ಯಾಬ್ ಮಾಡಿದ್ದಾರೆ ಅದಿದು. ಆಮೇಲೆ ಸ್ಟ್ರೈಟ್ ಹೋದ್ರೆ ಲಿಂಗಂಬುದಿ ಕೆರೆ ಅಂತ ಇಲ್ಲಿ 2 ಛತ್ರಿ ಮರ ಇರುತ್ತೆ. ಆಮೇಲೆ ಹಿಂಗೆ ಹೋದ್ರೆ ಇಲ್ಲೊಂದು ವೃದ್ಧಾಶ್ರಮ ಸಿಗುತ್ತೆ. ಸ್ಟ್ರೈಟ್ ಹೋದ್ರೆ ಇಲ್ಲೊಂದು ಪ್ರೀತಿ ಬಡಾವಣೆ ಅಂತ ಇರುತ್ತೆ. ಅಲ್ಲಿ ಲೇಔಟು, ಅಲ್ಲಿ ಇಲ್ಲೆಲ್ಲ ಮನೆಗಳು. ಆಮೇಲೆ ಈ ಕಡೆ ಹೋದ್ರೆ ಇಲ್ಲಿ ದೇವಸ್ಥಾನ ಇರುತ್ತೆ, ಶನಿ ದೇವಸ್ಥಾನ. ಇಲ್ಲಿ ಚರ್ಚ್. ಸೊ ಇದು ನೀನು ಮಾಡಿದ ಮ್ಯಾಪು. ಇದೇನು ಮಾಡ್ತೀಯ ಮ್ಯಾಪ್ ತೊಗೊಂಡು ನೀನೀಗ? ತೋರಿಸ್ತೀಯ ಹೋಗಿ ಮ್ಯಾಪಲ್ಲಿ ಏನೇನು ಮಾಡಿದ್ಯಾ, ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀಯಾ? ವೆರಿ ಗುಡ್, ಥ್ಯಾಂಕ್ ಯು. ನೀನು ಹೇಳ್ತೀಯಾ? ಸರಿ. ಏನೇನು ಗೊತ್ತಾ? ನಿನ್ನ ಹೆಸರು, ಕ್ಲಾಸು, ಸ್ಕೂಲು, ಇವತ್ತೇನು ಚಟುವಟಿಕೆ ಮಾಡಿರಿ, ಅದರಿಂದ ಏನು ಕಲಿತು ಆ ಮ್ಯಾಪ್ ತೋರಿಸಿ, ಮ್ಯಾಪ್ ಎಕ್ಸ್ಪ್ಲೇನ್ ಮಾಡು. ಚಟುವಟಿಕೆಗಳೇ ನಕ್ಷೆ ಬಗ್ಗೆ ತಿಳ್ಕೊಂಡೆ. ಏನಂದರೆ ದೊಡ್ಡದಾಗಿರೋದು ಹೆಂಗೆ ಚಿಕ್ಕದು ಮಾಡೋದು ಅಂತ. ಆಮೇಲೆ ಇದು ಏನಾದರೂ ಮರ ಇದ್ದರೆ ಅದು ನಿನ್ನ ಮ್ಯಾಪ್ ತೋರಿಸು ಏನು ಮಾಡಿದ್ಯಾ? ಆ ಥರ ಎಲ್ಲ ಇರೋದು ಇದು ಕಲ್ತ್ಕೊಂಡೆ. ಆಮೇಲೆ ಇದು ನಮ್ಮ ಸ್ಕೂಲ್ ಕ್ಲಾಸ್ ರೂಮ್ಸು. ಮತ್ತು ಇದು ಇನ್ನೊಂದು ಕ್ಲಾಸ್ ರೂಮ್ಸು ಅಲ್ಲಿ. ಮತ್ತು ಇಲ್ಲಿ ರಿಸರ್ಚ್ ಸೆಂಟರು. ಇದು ಖೋ ಕೋಲು. ಇದು 2 ತೊಟ್ಟಿ. ಮತ್ತು ಇದು ಕುಟೀರ. ಇದು ಪ್ಲೇ ಗ್ರೌಂಡು. ಇದು ದೊಡ್ಡ ಗೇಟು, ಇದು ಚಿಕ್ಕ ಗೇಟು. ಇದು ಅರಿವು ಶಾಲೆಯಿಂದ ಬೋರ್ಡ್ ಇದೆಯಲ್ಲ ಅದು. ಮತ್ತು ಇಲ್ಲಿ ಅದು. ಮತ್ತು ಇಲ್ಲಿ ಹಳೆ ಸ್ಕೂಲಲ್ಲಿ ಲ್ಯಾಬ್ ಅಂತ ಮಾಡಿದ್ರು ಅದು. ಮತ್ತು ಸ್ವಲ್ಪ ಮುಂದಕ್ಕೆ ಹೋದರೆ ಛತ್ರಿ ಮರ ಸಿಗುತ್ತೆ. ಅದು ಮುಂದಕ್ಕೆ ಕೆರೆ ಸಿಗುತ್ತೆ. ಮುಂದಕ್ಕೆ ಹೋದ್ರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆಮೇಲೆ ಇಲ್ಲೆಲ್ಲ ಸ್ಕೂಲಿಂದ ಹೊರಗಡೆ ಎಲ್ಲ ಕೂಡ ನೀನು ಮ್ಯಾಪ್ ಮಾಡಿದ್ಯಾ? ಮನಸ್ಸಲ್ಲೇ ತಿಳ್ಕೊಂಡು ಮಾಡಿದ್ಯಲ್ವಾ ಮ್ಯಾಪು? ವೆರಿ ಗುಡ್. ಆಮೇಲೆ ಸ್ಟ್ರೈಟ್ ಹೋದ್ರೆ ಒಂದು ದೇವಸ್ಥಾನ ಇರುತ್ತೆ, ಅದ್ರ ಪಕ್ಕದಲ್ಲೇ ಹೋದ್ರೆ ಚರ್ಚ್ ಇರುತ್ತೆ. ವೆರಿ ಗುಡ್. ಇವತ್ತಿನ ಚಟುವಟಿಕೆ ಮಾಡೋದಿಲ್ಲ, ಅದ್ರಲ್ಲಿ ತುಂಬ ಇಷ್ಟ ಆಗಿದ್ದೀನಿ ಏನು? ಮ್ಯಾಪ್ ಮಾಡಿ. ಇಷ್ಟ ಆಗಿಲ್ದಿರೋದು ಎಲ್ಲ ಇಷ್ಟ ಆಯಿತು. ಕಷಾಯನೂ ಇಷ್ಟ ಆಯಿತಾ? ವೆರಿ ಗುಡ್, ಥ್ಯಾಂಕ್ ಯು. Doesn't stop, no? Just one diagonally.